ರಾಜ್ಯಾದ್ಯಂತ SIR ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ಈ SIR ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಗೊಂದಲಗಳು, ಅನುಮಾನಗಳು ಮತ್ತು ಸಾಕಷ್ಟು ಅಪಪ್ರಚಾರಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಂಡ್ಯದಲ್ಲಿ ಯಾವ ರೀತಿ ಈ ಒಂದು SIR ಪ್ರಕ್ರಿಯೆ ನಡೀತಿದೆ ಅದ್ರ ಬಗ್ಗೆ ಸ್ವತಃ ನಾನು ಖುದ್ದು ಫೀಲ್ಡ್ಗಿಳಿದಿದ್ದೇನೆ. ಇಲ್ಲಿ ಮಂಡ್ಯ ನಗರದ ಚಾಮುಂಡೇಶ್ವರಿ ನಗರದಲ್ಲಿ BLOಗಳು ಒಂದು SIR ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಸಾರ್ವಜನಿಕರುಗಳು ಕೂಡ ಈ ಒಂದು SIR ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು SIR ಪ್ರಕ್ರಿಯೆ ಮುಖಾಂತರವಾಗಿ ತಮ್ಮ ಮತದಾರರ ಪಟ್ಟಿಯನ್ನು ತಾವು ನೋಂದಾಯಿಸಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ನಾನು ಸಾಕಷ್ಟು ಜನ ಇಲ್ಲಿ ಒಂದಿಬ್ಬರು BLOಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಸರ್, ರಾಜ್ಯಾದ್ಯಂತ ಇದೀಗ BLOಗಳ ಮುಖಾಂತರವಾಗಿ SIR ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ ಅಪನಂಬಿಕೆಗಳಿದ್ದಾವೆ, ಸಾಕಷ್ಟು ಒಂದು ಅಪಪ್ರಚಾರಗಳಿದ್ದಾವೆ. ಇದೆಲ್ಲವನ್ನು ಕೂಡ ನೀವು ಯಾವ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಿ, ಮತ್ತು ಯಾವ ರೀತಿ ಅವರಿಂದ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ, ಅದಕ್ಕೆಲ್ಲ ಯಾವ ರೀತಿ ಕ್ಲಾರಿಟಿ ಕೊಡ್ತಾ ಇದ್ದೀರಿ ತಾವು ಅಂತ? ಸರ್, ಈಗ ನಮಗೆ ಇದು ಏನಂದರೆ 2002ರಲ್ಲಿ ಮ್ಯಾಪಿಂಗ್ ಆಗಿರೋರನ್ನ ಯಾವ ರೀತಿ ಬರೀಬೇಕು, ಮ್ಯಾಪಿಂಗ್ ಆಗದೆ ಇರೋರು ಯಾವ ರೀತಿ ಬರೀಬೇಕು, ಇದು ಗೊಂದಲ. ಅಂದರೆ ನಾವು ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ. ನಾವು 2017ನೇ ಇಸ್ವಿ ಜೂನ್ ಒಳಗಡೆ ಯಾರು ಬರ್ತಾರೆ ಅವ್ರನ್ನೆಲ್ಲ ಲೆಫ್ಟ್ ಸೈಡ್, ಅದಕ್ಕೆ ಫಸ್ಟ್ ಏನು ಮಾಡಬೇಕು ಅಂದರೆ ಅವ್ರ ಡೇಟ್ ಆಫ್ ಬರ್ತ್ ಬರ್ಕೋಬೇಕು. ಇಲ್ಲಿ 4 ಕಾಲಮ್ ಇದ್ದಾವೆ, 1, 2, 3, 4 ಅಂತೇಳಿ. ಫಸ್ಟು 4ನೇ ಕಾಲಮಲ್ಲಿ ಡೇಟ್ ಆಫ್ ಬರ್ತ್ನ ಅವರು ಬರ್ಕೊಬಿಟ್ರೆ ಆಗ ಅವ್ರಿಗೆ ಈಸಿ ಆಗುತ್ತೆ. 87 ಜುಲೈ ಬಂತು ಅಂದರೆ ಅವರು ಬಲಗಡೆ ಬರೀತಾರೆ. ಯಾವುದು ಮೊದಲನೇ ಕಾಲಮ್ಮು ಬಿಟ್ಟು 2ನೇ ಕಾಲಮಲ್ಲಿ ಬರೀತಾರೆ ಅವರು. 2ನೇ ಕಾಲಮಲ್ಲಿ ಅವರ ವಿವರ ಅಂದರೆ ಅವ್ರ ತಂದೆ ಫಾದರ್ ನೇಮು, ತಾತನ ನೇಮು, ಅಥವಾ ಅವ್ರ ಗಂಡ ಇಲ್ಲ ಅಂದರೆ ಅವ್ರ ಅಮ್ಮನ ನೇಮು ಮತ್ತು ಅವ್ರ ಅಜ್ಜಿ ನೇಮನ್ನ ಬರೀತಾರೆ. ಅವ್ರ ವಿವರ ಏನು ಬರೆಯಲ್ಲ. ಒಂದು ವೇಳೆ 87ಕ್ಕಿಂತ ಹಿಂದೆ ಬಂದರೆ ಅವರು ಮೊದಲನೇ ಕಾಲಮಲ್ಲಿ ಬರೆದು ಡೈರೆಕ್ಟು 4ನೇ ಕಾಲಮ್ನ ಫಿಲ್ ಮಾಡ್ತಾರೆ. ಈ ರೀತಿ ನಾವು ಒಂದು ಸ್ವಲ್ಪ ಎಲ್ಲ ಗೈಡ್ಲೈನ್ಸ್ ಕೊಟ್ಟು ಬರೆಸ್ತಾ ಇದ್ದೀವಿ. ಒಂದು ವೇಳೆ ಸಣ್ಣ ಪುಟ್ಟ ಇದಾದಾಗ ಲೆಫ್ಟ್ ಸೈಡಲ್ಲಿ ಒಂಚೂರು ಕಾಟ್ ಮಾಡಿ ರೈಟ್ ಸೈಡಲ್ಲಿ ಬರೆದು ಆ ಫಾರಮ್ನ ನಾವು ಸರಿಪಡಿಸಿ ಮಾಡ್ತಾಯಿದ್ದೀವಿ. ಸರ್, ಈ ಒಂದು SIR ಪ್ರಕ್ರಿಯೆಗೆ ಮತದಾರರಾಗಿರ್ತಕ್ಕಂಥವ್ರು ಏನೆಲ್ಲ ದಾಖಲೆಗಳನ್ನ ಕೊಡಬೇಕು, ಸಮರ್ಪಕವಾಗಿ ಕೊಡ್ತಿದ್ದಾರಾ, ಅಥವಾ ಒಂದು ವೇಳೆ ದಾಖಲೆಗಳಿಲ್ಲ ಅಂದರೆ ಯಾವ ರೀತಿ ಅವ್ರನ್ನ ಈ ಒಂದು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಸ್ತೀರಾ ಅಂತ? ಸರ್, ಈಗ ಚುನಾವಣಾ ಆಯೋಗ ಯಾವುದೇ ದಾಖಲೆ ಕೇಳ್ತಾ ಇಲ್ಲ. ನಮಗೆ ಅವ್ರಿಗೆ ಡೇಟ್ ಮಾತ್ರ ಬೇಕು, ಅವರು ಹುಟ್ಟಿದ ದಿನಾಂಕ ಬೇಕು. ಅದನ್ನು ಕೆಲವರು ಕರೆಕ್ಟಾಗಿ ಹೇಳ್ತಾರೆ, ಕೆಲವರು ಆಧಾರ್ ಕಾರ್ಡಲ್ಲಿರೋ ದಾಖಲೆ ಅಂತಾರೆ, ಕೆಲವರು ಯಾವುದಾದ್ರು ಮಾಸ್ ಕಾರ್ಡಲ್ಲಿ SLC ಮಾಸ್ ಕಾರ್ಡಲ್ಲಿ ಇರೋದು ಹೇಳ್ತಾರೆ, ಅಥವಾ ಕೆಲವರು ಈಗ ವಯಸ್ಸಾದಂಥ ವೃದ್ಧರು ಆಧಾರ್ ಕಾರ್ಡಲ್ಲಿ ಇರೋದಕ್ಕೆ ಯಾವುದೋ ಒಂದು ಡೇಯಲ್ಲಿ ಕೆಲವರು ಅಪ್ಡೇಟ್ ಮಾಡಿಲ್ಲ. ಅವ್ರೀಗ 77 ಅಂತಿದ್ರೆ ಹಂಗೆ ಇರುತ್ತೆ, 1/1/77 ಹಾಕಿ ಅಂತಾರೆ. ಅವರು ಏನು ಹೇಳ್ತಾರೆ ಅದನ್ನು ನಾವು ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊತೀವಿ. ಅಂದರೆ ಹೇಳಿದ ತಕ್ಷಣ ಹಾಕಲ್ಲ, ಅದು ಸರಿ ಇದೆಯಾ, ಅದಕ್ಕೆ ಏನಾರು ದಾಖಲೆ ಇದೆಯಾ ಅಂತ ನೋಡಿ ಅದೊಂದು ಮಾತ್ರಕ್ಕೆ ದಾಖಲೆ ಕೇಳ್ತೀವಿ. ಇನ್ನು ಆಧಾರ್ ಕಾರ್ಡೇ ಆಗಲಿ, ವೋಟರ್ ID ಆಗಲಿ ಯಾವುದೂ ಬೇಕಿಲ್ಲ. ಯಾಕೆಂದರೆ ವೋಟರ್ ID ನಂಬರ್ ಇಲ್ಲೇ ಪ್ರಿಂಟ್ ಆಗಿದೆ, ಅದನ್ನು ನಾವು ಒಂದ್ಸಲ ಕನ್ಫರ್ಮ್ ಮಾಡ್ಕೊತೀವಿ ಅಷ್ಟೇ. ಕನ್ಫರ್ಮ್ ಮಾಡ್ಕೊಂಡು ಹಾಕ್ತೀವಿ. ಮತ್ತು ಇದು ಆಗಸ್ಟ್ 8 ಆದಮೇಲೆ ತಿದ್ದುಪಡಿ ಬರುತ್ತೆ. ಆಗ ತಿದ್ದುಪಡಿ ಬಂದಾಗ ಇವ್ರದ್ದು ಈಗ ಡೇಟ್ ಏನೋ ಒಂದು ಹೇಳಿರ್ತಾರೆ, ಅದು ಸರಿ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆನ ಚುನಾವಣಾ ಆಯೋಗದವ್ರು ಕೇಳ್ತಾರೆ. ಆಗ ಅದನ್ನು ತಗೊಂಡೋಗಿ ತಾಲೂಕು ಕಚೇರಿಲಿ ಕೊಟ್ಟರೆ ಚುನಾವಣಾ ಶಾಖೆಯಲ್ಲಿ ತಿದ್ದುಪಡಿ ಮಾಡ್ತಾರೆ. ಮಾಡೋಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಷ್ಟೇ. ಸರ್, ಈಗ ಸಾಕಷ್ಟು ಜನಕ್ಕೆ SIR ಫಾರ್ಮು ಸಿಗ್ತಿಲ್ಲ ಅನ್ನೋದೊಂದು ಗೊಂದಲ ಇದೆ. ಒಂದು ವೇಳೆ SIR ಫಾರ್ಮ್ ಸಿಗಲಿಲ್ಲ ಅಂದರೆ ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಅಂತ? ಸರ್, SIR ಫಾರಮ್ಮು ಸಮರ್ಪಕವಾಗಿ ಸಿಗ್ತಾ ಇದೆ. ಅಂದರೆ ಈಗ ನಮಗೆ ಸಿಟಿಗಳಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದೆ. ಏನಂದರೆ ನಾವೀಗ ನಮಗೆ ಹೊಸದಾಗಿ ನೇಮಕಾತಿ ಮಾಡ್ಕೊಂಡಿದ್ದಾರೆ, ಈಗ 1 ತಿಂಗಳಲ್ಲಿ ಮಾಡ್ಕೊಂಡಿದ್ದಾರೆ. ಹಳಬ್ರಿದ್ದಿದ್ರೆ ಇದಕ್ಕೆ ಹೆಚ್ಚು ಅನುಕೂಲ ಆಗೋದು ಅಂತ SIRಗೆ ನಮ್ಮ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಅದು. ಆದರೆ ಈಗ ಏನು ಮಾಡ್ತಾರೆ, ಸಿಟಿಗಳಲ್ಲಿ ಬೇರೆ ಬೇರೆ ಕಡೆ ಇರ್ತಾರೆ, ಇಲ್ಲಿ ಫೋನ್ ನಂಬರ್ ಇಲ್ಲ. ನಮಗೆ ಫೋನ್ ನಂಬರ್ನ ಆ್ಯಡ್ ಮಾಡಿದ್ದಿದ್ರೆ ನಾವು ಯಾವುದೋ ಒಂದು ರೀತಿಯಲ್ಲಿ ಸಂಪರ್ಕ ಮಾಡಿಕೊಂಡು ಅವ್ರನ್ನ ಒಂದು ಬೂತ್ ಹತ್ರನೋ ಅಥವಾ ನಾವು ಇರೋ ಕಡೆನೋ ಅಥವಾ ಯಾವುದಾದ್ರು ಒಂದು ಸೆಂಟ್ರಿಗೆ ಬನ್ನಿ ಅಂತೇಳಿ ಮಾಡ್ಬೋದಾಯಿತು. ಅದೊಂದು ಸಮಸ್ಯೆ ಆಗಿದೆ. ಅದನ್ನ ನಾವೇನು ಮಾಡ್ತೀವಿ, ಶಿಫ್ಟೆಡ್ ಅಂತ ವಾಪಸ್ ಹಾಕ್ತೀವಿ. ಅದು ತಾಲೂಕು ಕಚೇರಿಯಲ್ಲಿ ಇರುತ್ತೆ, ಚುನಾವಣಾ ಶಾಖೆಯಲ್ಲಿ. ಮತ್ತು ಅವ್ರಿಗೆ 1 ತಿಂಗಳು ಅವಕಾಶ ಕೊಟ್ಟಿರ್ತಾರೆ, ಆಗ ಬಂದವರು ಸಂಪರ್ಕ ಮಾಡಿದ್ರೆ ಸಿಗುತ್ತೆ. ಅದರಲ್ಲಿ ಏನೂ ಗೊಂದಲ ಇಲ್ಲ, ಎಷ್ಟಿರ್ತಾರೆ ಅಷ್ಟು ಜನಕ್ಕೂ ಬರುತ್ತೆ. ಸರ್, ಈಗ ಸ್ವಂತ ಮನೆ ಮತ್ತು ಪರ್ಮನೆಂಟ್ ಅಡ್ರೆಸ್ ಇರ್ತಕ್ಕಂಥವ್ರಿಗೆ ಏನು ಗೊಂದಲ ಆಗಲ್ಲ. ಈಗ ಬಾಡಿಗೆ ಮನೆಗಳಲ್ಲಿ ಇರ್ತದೆ ಅಥವಾ ರಿಲೀಸ್ಗಿರ್ತಾರೆ, ಅವ್ರು ಬೇರೆ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗ್ತಿರ್ತಾರೆ, ಅವ್ರನ್ನ ಪತ್ತೆ ಮಾಡುವಂಥದ್ದು ಹೇಗೆ, ಅವರ ನೋಂದಣಿ ಪ್ರಕ್ರಿಯೆ ಹೇಗಿರುತ್ತೆ?
ಅದೇ ಅವ್ರನ್ನ ನಾವು ಫೋನ್ ಇದ್ದವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀವಿ. ಫೋನ್ ಇಲ್ಲದೆ ಇದ್ದಾಗ ನಾವು ಬೀದಿಗಳಲ್ಲೂ ಕೇಳ್ತೀವಿ, ಅಕ್ಕಪಕ್ಕದವ್ರನ್ನ ಕೇಳಿ ಸಂಪರ್ಕ ಮಾಡ್ತೀವಿ. 90% ಸಂಪರ್ಕ ಆಗುತ್ತೆ. ಸಣ್ಣ ಪುಟ್ಟವಾಗಲಿಲ್ಲ ಅಂದರೆ ಮತ್ತೆ ಶಿಫ್ಟೆಡ್ ಅಂತಲೇ ಹಾಕಬೇಕಾಗುತ್ತೆ ಸರ್. ಹಾಕಿ ಅಲ್ಲಿ ಸಿಗುತ್ತೆ. ಅವರು ಯಾವುದಾದ್ರು ಒಂದು ಬಂದು ಹುಡಿಕೊಂಡು, ಈಗ ನನಗೆ ಒಂದು ಆಗಿದೆ, ಚಾಮರಾಜನಗರದಲ್ಲಿದ್ದಾರೆ ಅವರು, ಬ್ಲಪ್ಪಲ್ಲಿ. ಅವರು ಹಾಲಿ ಮಂಡ್ಯದಲ್ಲಿ ವಾಸ ಇದ್ದಾರೆ 20 ವರ್ಷದಿಂದ. ಅವ್ರ ವೋಟರ್ ಕಾರ್ಡ್ ಎಲ್ಲ ಅಲ್ಲಿದೆ. ಆದರೆ ಅವ್ರಿಗೆ ಈಗ ಏನಾಗಿದೆ ಅಂದರೆ ಅಲ್ಲಿಗೆ ಹೋಗಿ ಅಂತ ಮಾರ್ಗದರ್ಶನ ಕೊಟ್ಟಿದ್ದೀನಿ ನಾನು. ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಅಲ್ಲಿ ಸಿಗಲಿಲ್ಲ ಅಂದರೆ ನೆಕ್ಸ್ಟು ಮಳವಳ್ಳಿಲಿ ಹೋಗಿ ಚೆಕ್ ಮಾಡಿ, ಅಲ್ಲೂ ನಿಮಗೆ ಸಿಗಲಿಲ್ಲ ಅಂದರೆ ಆಮೇಲೆ ನೀವು ಹೊಸದಾಗಿ ಮಾಡಿಸಿ ಅಂತ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಕೊನೆಯದಾಗಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ರಾಜಕೀಯ ಪಕ್ಷಗಳ ಏನು ಪ್ರಮುಖರು, ಮುಖಂಡರು ಅಥವಾ ಕಾರ್ಯಕರ್ತರುಗಳ ಪ್ರಭಾವ ಇದೆ ಬಿ ಎಲ್ ಒಗಳ ಮೇಲೆ, ಆ ಥರದ್ದೇನಾರ ಪ್ರಭಾವ ನಿಮ್ಮ ಮೇಲೆ ಬೀರಿದ್ದೀರಾ, ಹೇಗಿದೆ ಅಂತ? ಇಲ್ಲ ಸರ್, ನಮ್ಗೆ ಯಾವುದೇ ಪ್ರಭಾವ ಬೀರಿಲ್ಲ. ಅವರು ಈಗ ಏಜೆಂಟ್ರುಗಳಿದಾರಲ್ಲ, ಅವರು ನಮಗೆ ಸುಮಾರು ಹೆಲ್ಪ್ ಮಾಡಿದ್ದಾರೆ. ಅಂದರೆ ಅವ್ರಿಗೆ ನಮಗೆ ನಾವಿಬ್ಬರು ಹೊಸಬ್ರೇ. ನಾನು 205ನೇ ಬೂತಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಅವರು ತಿಮ್ಮೇಗೌಡರು ಅಂತೇಳಿ 204ರಲ್ಲಿ ಮಾಡ್ತಾಯಿದ್ದಾರೆ. ನನಗೆ 205ರಲ್ಲಿ ಚಾಮುಂಡೇಶ್ವರಿ ನಗರದಲ್ಲಿ ಇರೋದ್ರಿಂದ ಸ್ವಲ್ಪ ನನಗೆ ಗೊತ್ತು, ಈ KEB ಕಾಲೋನಿ ಗೊತ್ತಿಲ್ಲ. ಆದರೆ ಅವರು ನಮಗೆ ದಳದವರೇ ಆಗಲಿ, ಕಾಂಗ್ರೆಸ್ ಅವರೇ ಆಗಲಿ, BJP ಅವರೇ ಆಗಲಿ ನಮಗೆ ಪೂರಕವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಹೊರತು ಅವರು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ನಮಗೇನು ತೊಂದರೆ ಕೊಟ್ಟಿಲ್ಲ. ಮತ್ತು ನಮಗೆ ಯಾವುದೇ ಸಮಸ್ಯೆನೂ ಸಹ ಮಾಡಿಲ್ಲ ಸರ್. ಸೊ ಇದಿಷ್ಟು ಬಿ ಎಲ್ ಒಗಳ ಮಾತಾದರೆ, ಇನ್ನು ಸಾರ್ವಜನಿಕರು ಕೂಡ ಇದ್ದಾರೆ. ಏನು SIR ಪ್ರಕ್ರಿಯೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಸ್ಕೊಂಡಿರ್ತಕ್ಕಂಥದ್ದು. ಸರ್, ನಿಮ್ಮ ಮನೆಗೆ ಈ SIR ನೋಂದಣಿ ಮಾಡ್ತಕ್ಕಂಥ ಬಿ ಎಲ್ ಒಗಳು ಬಂದಿದ್ರಾ? ನಿಮ್ಗೆ ಏನಾದರೂ ಗೊಂದಲ ಉಂಟಾಯ್ತಾ ಇದರಲ್ಲಿ? ಹೇಗಿದೆ ಸರ್ ನಿಮಗೆ ಈ SIR ಪ್ರಕ್ರಿಯೆ ಬಗ್ಗೆ ಏನು ಹೇಳ್ತೀರಿ? ಸರ್, ನಮಗೆ ಬಂದು ಮೊನ್ನೆ ಸಹ ಬಂದು ಬರ್ಕೊಂಡು ಹೋಗಿದ್ದಾರೆ. ನಾವು ನಮ್ಮ ಹುಡುಗಿದ್ದು ಒಂದು ನಮ್ಮ ಹಳೆಯ ತೀರ್ಕೊಬಿಟ್ರಿಂದ ಅವ್ರದ್ದು ಒಂದು ಇದೆ, ಅದು ಕೇಳ್ದೆ ಕಾಲಗಡೆ ಸ್ಕೂಲ್ಗೆ ಹೋಗಿ ಅಲ್ಲಿ ಸಿಗುತ್ತೆ ಅಂತ. ಮುಂಚೆ ಅಲ್ಲೇ ಆಗ್ತಾಯಿದ್ದೋ, ಈಗ ಪೊಲೀಸ್ ಸ್ಟೇಷನ್ ಎದುರಿಗೆ ಐತಲ್ಲ, ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಇದು ಇಂಜಿನಿಯರಿಂಗ್ ಆಫೀಸು, ಅಲ್ಲಿಗೆ ಆಗ್ತಾಯಿದೆ, ಹೋಗ್ತಾಯಿದ್ದೀವಿ. ಇವಳ್ದು ಒಬ್ಬಳು ಸಿಕ್ಕಿಲ್ಲ. ಅದು ಸಿಕ್ಕಿದ ಮೇಲೆ ಅಲ್ಲಿ ತಿರ್ಗಿ ಇಲ್ಲೊಂದು ಆಗಲ್ಲ, ಒಂದು ತಹಸೀಲ್ ಆಫೀಸ್ಗೆ ಹೋಗ್ಬಿಟ್ಟು ವಿಚಾರಿಸೋಣ ಅಂತ ಇದ್ದೀನಿ. ಅಲ್ಲ, ಈಗ ಮತ್ತೊಮ್ಮೆ ಬಂದಿದ್ದಾರೆ ನಿಮ್ಮ ಮನೆ ಬಾಗಿಲಿಗೆ. ಏನಾದರೂ ಅದರಲ್ಲಿ ಗೊಂದಲ ಇತ್ತಾ, ಹೇಗಿತ್ತು ಅಂತ? ಎಂತಿದ್ದಿಲ್ಲ ಸರ್, ಏನಿಲ್ಲ. ಕರೆಕ್ಟಾಗಿ ಮಾಹಿತಿ ಎಲ್ಲ ಕೊಟ್ಟು ನಮಗೆ ಇದು ಮಾಡಿಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ ಸರ್. ಮತ್ತೊಬ್ಬರು ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತನಾಡ್ತಾರೆ. ಸರ್, ನಿಮಗೆ ಈ SIR ಪ್ರಕ್ರಿಯೆ ಬಗ್ಗೆ ಏನು ಅನ್ನಿಸ್ತು? ಈ SIR ಪ್ರಕ್ರಿಯೆಯಲ್ಲಿ ಅಥವಾ ಫಾರ್ಮ್ ಫಿಲ್ ಮಾಡೋದ್ರ ಬಗ್ಗೆ ಆಗಲಿ ಏನಾದರೂ ಗೊಂದಲ ಇತ್ತಾ? ಅದನ್ನು ಯಾವ ರೀತಿ ಕನ್ವಿನ್ಸ್ ಮಾಡಿಕೊಟ್ರು ನಿಮಗೆ ಬಿ ಎಲ್ ಒಗಳು? ಹೇಗಿದೆ ಸರ್ ಪ್ರಕ್ರಿಯೆ? ಸರ್, ಈಗ 30ನೇ ತಾರೀಕು ಸ್ಟಾರ್ಟ್ ಆಯಿತು. ಇವತ್ತು 11ನೇ ತಾರೀಕು, ಇವತ್ತುವರೆಗೂ ಕೂಡ ಬಂದಿರಲಿಲ್ಲ. ನಾನೇ ನಮ್ಮ ಲೋಕಲ್ನ ಲೀಡ್ ಇದ್ದಾರೆ, ಅವ್ರಿಗೆಲ್ಲ ಹೇಳ್ಬಿಟ್ಟು ನಾನೇ ಅವ್ರನ್ನ ಕರ್ಸ್ಕೊತಾ ಇದ್ದೀನಿ. ಬಿ ಎಲ್ ಇದುವರೆಗೂ ಬಂದಿರಲಿಲ್ಲ ಅವರು. ಅದೇ ನಾನು ಮಾಡ್ತೀನಿ, ಫೋನ್ ಮಾಡಿ ನಮ್ಮ ಮನೆಯದೆಲ್ಲ ಪೂರ್ತಿ ವೋಟರ್ ID ಕಳಿಸಿ ಅವ್ರಿಗೆ ಅವ್ರ ಮುಖಾಂತರ ಬಂದಿದ್ದೀವಿ. ಇಷ್ಟು ದಿನ ನಾನು ಫೋನ್ ಮಾಡ್ತಾನೆ ಇದ್ದೆ. ನಾನೀಗ ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ, 1950 ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ. ಇನ್ನೂ ಬಂದಿಲ್ಲ. 10 ದಿನ ಆದರೂ, ಇನ್ನು 20 ದಿನ ಅದು ಹೆಂಗೆ ಕೊಡೋಕ್ಕಾಗತ್ತೆ? ವಾಪಸ್ ಕೊಡೋಕ್ಕೆ ಆಗೋದಿಲ್ಲ. ಮತ್ತು ಅದು ಇವತ್ತು ಬಂದಿದ್ದಾರೆ. ನಮ್ಮ ಲೋಕಲ್ ಮುಖಂಡರು ಮಂಜುನಾಥ್ ಅವ್ರು ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದೆಲ್ಲ ಕೊಡ್ತಾರೆ, ನಮ್ಮ ಮನೆಯಲ್ಲ ಡಾಕ್ಯುಮೆಂಟ್ ಕೊಡ್ತಾಯಿದ್ದಾರೆ. ಮತ್ತು ಇದರಲ್ಲೂ ಏನಂತ ಹೇಳಿದ್ರೆ ಒಂದೇ ಕನ್ಫ್ಯೂಷನ್ನು. ಈಗ ಫಿಲಪ್ ಕೆಲವ್ರು ನಾವೇನೋ ಪರವಾಗಿಲ್ಲ ಹೋದರೆ ಗೊತ್ತಿಲ್ಲದವರೆಲ್ಲ ತುಂಬೋದಕ್ಕೆ ಅವರೇ ತುಂಬಿಕೊಡ್ಕೊಂಡು ಆಗಲ್ಲ, ನಾವೇ ತುಂಬಿಕೊಡ್ಬೇಕು, ಇನ್ಫಾರ್ಮೇಷನ್ ನಾವೇ ಕೊಡಬೇಕಾಗತ್ತೆ. ಅದ್ರ ಪ್ರಕಾರ ಸ್ವಲ್ಪ ಗೊಂದಲ ಥರನೇ, ಕನ್ಫ್ಯೂಷನ್ ಥರನೇ ಅಂದರೆ ಬರೆಯೋದಕ್ಕೆ ಏನಕ್ಕೂ ಇನ್ಫಾರ್ಮೇಷನಿಗೆ ಕರೆಕ್ಟಾಗಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲ ನಾವು ಹೇಳ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಲಿ ಮಂಜು ಅವರೆಲ್ಲ ಬಂದಿದ್ದಾರೆ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದು ಲೇಟ್ ಆಯ್ತು ಸರ್. ಆಗಲಿ ಈಗ 20 ದಿನ ಉಳಿದಿದೆ. 20 ದಿನದಲ್ಲಿ ಮತ್ತೆ ನಾವೇ ಸಬ್ಮಿಟ್ ಮಾಡೋದು? ನಾನು ಎಲ್ಲ ಕಡೆ ಫೋನ್ ಮಾಡಿ ಕೇಳುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಈಗ ಗೌರ್ಮೆಂಟ್ ಆರ್ಡರ್ ಮಾಡಿದ್ದು 30 ತಾರೀಕು ಆಗಿದ್ದು, ಆಗಲೇ 11ನೇ ತಾರೀಕು ಇವತ್ತು. 10 ದಿನದಲ್ಲಿ ಕೊಟ್ಟರೆ ವಾಪಸ್ ಕೊಡ್ಬೋದು. ಈಗ ನಾಳೆನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಹೇಳಿದ್ದು 10 ದಿನ ಮುಂಚೆ, ಒಂದು ವಾರ ಮುಂಚೆ, ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ಹೇಳಿದ್ರು ಬಿ ಎಲ್ ಒಗಳು. ಈ ನಾಳೆನೇ ಕೇಳ್ತಾ ಇದ್ದಾರೆ. ಸೊ ಗೊಂದಲನೇ. ಬಟ್ ಈಗ ಬಂದಿದ್ದಾರೆ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಲಿ ಮಂಜು ಎಲ್ಲ ಬಂದಿದ್ದಾರೆ, ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಒಟ್ಟಾರೆ ಈ ಪ್ರಕ್ರಿಯೆ ಬಗ್ಗೆ ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಡೇಟ್ನ ಅಂತೀರಾ, ಅಥವಾ ಏನಂತಾರೆ, ಏನನ್ಸುತ್ತೆ ಒಟ್ಟಾರೆ ಪ್ರಕ್ರಿಯೆ ಬಗ್ಗೆ? ಸರ್, ಏನಕ್ಕೆ ಅಂತ ಹೇಳಿದ್ರೆ ಸರ್, ಈಗ ನೋಡಿ, ಈಗ ನಮ್ಮ 30ನೇ ತಾರೀಕು ಸ್ಟಾರ್ಟ್ ಆಗಿದ್ದು, 11ನೇ ದಿನಕ್ಕೆ ನಾನು 12 ದಿನ ಆದಮೇಲೆ ಈಗೇನು ಬಿ ಎಲ್ ಒಗಳು ಬಂದಿರೋ ಸಮಯ ಸಾಕಾಗಲ್ಲ ಅಂತ ಕಾಣುತ್ತೆ ಅವರಿಗೆ. ನಮ್ಮ ಜನಗಳಿಗೆ ಇಲ್ಲಿ ಪೂರ್ತಿ ಫುಲ್ಫಿಲ್ ಮಾಡೋಕ್ಕೆ ಆಗಲ್ಲ ಸರ್. ಪ್ರತಿ ಮನೆ ಬಂದು ಕೊಡಬೇಕು ಅಂತ ಹೇಳ್ತಾರಲ್ಲ, ಮನೆಗೆ ಕೊಡಬೇಕು ಅಂತ ತುಂಬ ಟೈಮ್ ತೊಗೋತಾ ಇದೆ. ಈ ಬರೀ ನಮ್ಮ ಇನ್ನು ಏರಿಯಾಗೆ, ಈ ರೋಡ್ಗೆ ಯಾರು ಬಂದಿರಲಿಲ್ಲ ಅವರು. ಈಗ ಯಾವುದು ಕರ್ಕೊಂಬಂದಿರೋದು ಪಾಪ ಅವರು, ನಮ್ಮ ಲೋಕಲ್ ಅವರು ಕರ್ಕೊಂಬಂದಿರೋದು, ಮಂಜುನಾಥ ಕರ್ಕೊಬಂದು ಈಗ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಟೈಮ್ ಬೇಕಾಗುತ್ತೆ ಅನ್ಸುತ್ತೆ ಇವರಿಗೆ. ಟೈಮ್ ಈಗ 1 ತಿಂಗಳಿಗೆ ಕವರ್ ಮಾಡೋಕ್ಕಾಗಲ್ಲ, ಟೈಮ್ ಬೇಕಾಗುತ್ತೆ. ಇನ್ನು ಅವ್ರಿಗೂ ಸಮಯ ಬೇಕಾಗುತ್ತೆ. ಬಟ್ ಎಲ್ಲರೂ ಸರ್ ಓದಿರೋದು ಕಡಿಮೆ ಇರೋದ್ರಿಂದ ಕೆಲವರು ಇರ್ತಾರೆ, ಅವರೇ ತುಂಬಬೇಕಾಗುತ್ತೆ. ಸೊ ಅದರಿಂದ ಟೈಮ್ ಕೊಟ್ಟರೆ ಒಳ್ಳೆಯದು, ಇನ್ನೂ 1 ತಿಂಗಳು ಎಕ್ಸ್ಟ್ರಾ ಅನಿಸುತ್ತೆ. ನೀವೇನು ಹೇಳ್ತೀರಿ ಈ ಒಂದು SIR ಪ್ರಕ್ರಿಯೆ ಬಗ್ಗೆ? ಏನಾದ್ರು ಗೊಂದಲ ಇದೆಯಾ? ಪೂರಕವಾಗಿ ನಡೀತಿದೆಯಾ? ಹೇಗಿದೆ ಅಂತ?
ಗೊಂದಲ ಇದೆ 100% ಗೊಂದಲ ಇದೆ ಸರ್. ಯಾಕೆ ಅಂದರೆ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಎಲ್ಲನೇ ಸರ್ಚ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು, ಇನ್ನೂ ಹುಡುಕ್ಬೇಕು, ಪ್ರತಿಯೊಬ್ಬರಿಗೂ ತಲುಪಬೇಕು ಫಾರಮ್ಮು, ಪ್ರತಿಯೊಬ್ಬರದ್ದು ವೋಟರ್ ಲಿಸ್ಟಲ್ಲಿ ಸೇರ್ಕೋಬೇಕು. ಈ 2002 ಹುಡುಕಿ ಅಂತ ಹೇಳಿದಾರಲ್ಲ, ಅದೇ ತುಂಬ ಕಷ್ಟ ಆಗಿದೆ. ಪಾಪ ಇವರು ನಮ್ಮ ಬಿ ಎಲ್ ಒಗಳೆಲ್ಲ ಹೊಸದಾಗಿ ಸುಮಾರು ಜನ ರಿಟೈರ್ಡ್ ಆಗೋರೆ, ಕೆಲವರು ಹೆಲ್ತ್ ಇಶ್ಯೂ ಆಗಿ ಮನೇಲಿದ್ದಾರೆ, ಕೆಲವರು ಹೊಸೊಬ್ಬರು ಹಾಕೋರೆ. ಅವ್ರನ್ನೆಲ್ಲ ನಾವು ಕೊಡಬೇಕು ಅಂದರೆ ಇನ್ನೂ ಟೈಮ್ ಬೇಕು. ಇನ್ನೊಂದಷ್ಟು ದಿನ ಟೈಮ್ ಕೊಟ್ಟರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಸರ್, ತಾವೇನೇನು ಹೇಳ್ತೀರಿ? ಈ ಒಂದು SR ಪ್ರಕ್ರಿಯೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ರಾ, ಅಥವಾ ನಿಮ್ಮ ಏನು ಮತದಾರರ ಪಟ್ಟಿಗೆ ನಿಮ್ಮ ಹೆಸರು ಸೇರ್ಪಡೆ ಆಗಿದೆಯಾ ಅಂತ? ನಾವು 2002ರಲ್ಲೂ ಇದೇ ಬೂತ್ ಏನಿದೆ ಇಲ್ಲೇ ವೋಟ್ ಮಾಡಿದ್ವಿ. ಆವಾಗಿನ ಏನು ಬೂತ್ ಮಟ್ಟದ ಅಧಿಕಾರಿಗಳು BLOಗಳು ಏನಂತ ಇದ್ದೀವಿ, ಇಲ್ಲಿದ್ದವರು ಗೋಪಾಲಕೃಷ್ಣ ಮತ್ತು ನಮ್ಮ ಜಾಯ್ಸ್ ಮಿಸ್ ಯಜಮಾನ್ರು ಇಬ್ಬರಿದ್ದರು. ಅವರಿಬ್ಬರು ಇಲ್ಲ. ಈಗ ಮೇನ್ ಗೊಂದಲ ಆಗ್ತಾ ಇರೋದು ನಮಗೆ ಸಾರ್ವಜನಿಕರಲ್ಲಿ ಅದೇ ಕಾರಣ. ಯಾಕಂದರೆ ಇಬ್ಬರು ಬಂದಿರುವಂಥ BLOಗಳು ಹೊಸಬ್ರೇ ಆಗಿದ್ದಾರೆ. ಯಾರಿಗೂ ಯಾರ್ದು ಹೆಸರುಗಳು ಗೊತ್ತಿಲ್ಲ. ಕಳೆದ ಬಾರಿ ಇದ್ದವರಲ್ಲಿ ಅದು ಚೆನ್ನಾಗಿ ಅವ್ರಿಗೆ ಐಡೆಂಟಿಫಿಕೇಷನ್ ಇತ್ತು, ಯಾವ ಮನೆ ಎಲ್ಲಿ ಬರ್ತದೆ ಅನ್ನೋದು ಚೆನ್ನಾಗಿತ್ತು. ಹಂಗಾಗಿ ಸ್ವಲ್ಪ ಈಸಿ ಆಗ್ತಿತ್ತು. ಅವರೇ ಇದ್ದಿದ್ರೆ, ಅವ್ರನ್ನೇ ಕಾಯ್ದುಕೊಂಡಿದ್ರೆ, ಸರ್ಕಾರ ಯಾರಿದ್ರು ಅವ್ರನ್ನೇ ಇಟ್ಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಈಗ ಮೇಯ್ನ್ ಗೊಂದಲ ಆಗಿರೋದು ಹೊಸಬ್ರು ಬಂದಿರೋದ್ರಿಂದನೇ ಅವರಿಗೆ ಗೊಂದಲ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಸರ್. ಸೊ ಇದಿಷ್ಟು ಏನು ಸ್ಥಳೀಯರು ಮತ್ತು BLOಗಳ ಮಾತಾಗಿರ್ತಕ್ಕಂಥದ್ದು. ಏನು ಹೊಸದಾಗಿ BLOಗಳನ್ನ ಆಯಾ ಏರಿಯಾಗಳಿಗೆ ನೇಮಕ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಗೊಂದಲಗಳಾಗ್ತಿದ್ದಾವೆ. ಜೊತೆಗೆ ಏನೋ ಒಂದು ರೀತಿ ಅದನ್ನು ಫಾರ್ಮನ್ನು ಒಂದಷ್ಟು ಸರಳೀಕರಣ ಮಾಡಿದರೆ ಮತ್ತಷ್ಟು ಉಪಯೋಗ ಆಗ್ತಿತ್ತು ಅನ್ನೋ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ. ಸರ್, ಇಲ್ಲೊಂದು ಮನೆ ಹತ್ರ ವಿಸಿಟ್ ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಅವ್ರು ಕೊಟ್ಟಿಲ್ವಾ ಸರ್ ಇವ್ರಿಗೆ ಫಾರ್ಮ್? ಬೇಡ ಕೊಡಿ. ಅದು ಸರ್, ಇದು ನಾವು ಏನು ಮಾಡ್ತಾ ಇದ್ದೀವಿ, ಅಲ್ಲೇ ಕೊಟ್ಟು ಅಲ್ಲೇ ಕುಮಾರಂದು ಅದೇ ಕುಮಾರ ಮಂಜು ಅದೇನೇ ಕುಮಾರಂದು ಕೆಳಗಡೆ ಕುಮಾರಂದು ಇಲ್ಲ ಫೋಟೋ ಬೇರೆ ಆಗೈತೆ. ವಿಕಾಸ್ ಅಂತ ಇರುತ್ತೆ. ಎಷ್ಟು 2025ರಲ್ಲಿ ಮಾಡಿದ್ದಾರೆ. ಆದರೆ ಇದು 90%. 2002ರಲ್ಲಿ ವೋಟ್ ಹಾಕಿದ್ರೆ ಇಲ್ಲಿ ಬರೀಬೇಕು. 2002ರಲ್ಲಿ ವೋಟ್ ಹಾಕಿದ್ರೆ ಎಡಭಾಗ ಅಷ್ಟೇ. 2002ರಲ್ಲಿ ವೋಟ್ ಹಾಕಿಲ್ಲ ಅಂದರೆ ಬಲಭಾಗ. ಬಲಭಾಗದಲ್ಲಿ ಕ್ಯಾಂಡಿಡೇಟ್ ಹೆಸರು ಬರೀಬಾರ್ದು, ತಂದೆ ಹೆಸರು. ವೋಟ್ ಹಾಕಿದ್ರೆ ಮೊದಲಲ್ಲಿ ಬರೋದು ಇದು ಮಾಡಿದೆ. ಅದೇನು ಗೊತ್ತಾ ಸರ್, ಇಲ್ಲೇ ಇದೆ ನೋಡಿ ಸರ್, 1787ಕ್ಕಿಂತ ಮೊದಲಿದ್ರೆ ನೀವೇನು ಮಾಡಬೇಕು, ಈ ಕಡೆ ಬರೀಬೇಕು. ಅದೇ 2002 ಅಂದರೆ ಈ ಭಾಗದಲ್ಲಿ 2002ರಲ್ಲಿ ಮ್ಯಾಪಿಂಗ್ ಆಗಿರೋರನ್ನ ಈ ಭಾಗದಲ್ಲಿ ಬರೀಬೇಕು. ಅಂದರೆ 87ನೇ ಇಸ್ವಿ ಜೂನ್ ತಿಂಗಳಲ್ಲಿ ಅವರು ಹುಟ್ಟಿದ್ರೆ ಅವ್ರದ್ದು ಈ ಕಡೆ ಬರುತ್ತೆ. 87 ಜೂನ್ ಇನ್ನೂ ಮುಂಚೆ ಹುಟ್ಟಿದ್ರೆ ಈ ಕಡೆ ಬರುತ್ತೆ. ಸರ್, ಈಗ ಒಂದು ಕ್ಲಿಯರ್ ಏನು ಗೊತ್ತಾ, 1987ಕ್ಕಿಂತ 1/6/1987ಕ್ಕಿಂತ ಮುಂಚೆ ಹುಟ್ಟಿದ್ರೆ ಈ ಕಡೆ ಮಾಡಬೇಕು. ಸರಿ ಸರ್. 87 ನಂತರ ಬಂದರೆ ಅವ್ರನ್ನ ಈ ಕಡೆ, ಅಂದರೆ ಇವ್ರ ಹೆಸರು ಬರೆಯೋಂಗಿಲ್ಲ. ಇಲ್ಲಿ ಯಾರಿರ್ತಾರೆ ಅವ್ರ ಹೆಸರು ಬರೆಯೋಂಗಿಲ್ಲ. ಅವ್ರ ತಂದೆ ಹೆಸರು ಬರೀಬೇಕು. ಅವ್ರ ತಂದೆ ಭಾವಚಿತ್ರ, ಜಿಲ್ಲೆ, ಅವ್ರು ಯಾವ ಜಿಲ್ಲೆಯಲ್ಲಿದ್ದರು, ಇಲ್ಲೇ ಇದ್ದರೆ ಮಂಡ್ಯದಲ್ಲಿದ್ದರೆ ಅವ್ರದ್ದು ಕ್ರಮ ಸಂಖ್ಯೆ, ಭಾಗದ ಸಂಖ್ಯೆ ಸರ್, ಇದೊಂದು ಚೆಕ್ ಮಾಡಿ ಸರ್. 87ಕ್ಕಿಂತ ಹಿಂದೆ ಇದ್ದರೆ ಅವ್ರದ್ದೆಲ್ಲ ಡೀಟೇಲ್ಸು ಇಲ್ಲಿ ಫಿಲ್ ಆಗಿರುತ್ತೆ, ಇಲ್ಲಿ ಫಿಲ್ ಮಾಡೋದು. ಇದು ಮಾತ್ರ ಎಲ್ಲರಿಗೂ ಕಾಮನ್. ಅದು 4ನೇ ಭಾಗ ಅವ್ರದ್ದೇ. ಏನಾಗೋದು ಅಂದರೆ 2002ರಲ್ಲಿ ಯಾರು ಮಾಡಿಲ್ಲ ಅವ್ರಿಗೆ ಒಂದು ಇಂಟು ಹಾಕಿ ಕೊಟ್ಟಿದ್ರೆ ಈ ಸೈಡ್, ಆಗ ಈ ಸೈಡ್ ಅವರು ವೈಟ್ ಮಾರ್ಕ್ ಹಾಕಿದ್ರೆ
ಅದು ಒಂದು ಇದು ಚುನಾವಣಾ 120 ವಿಕಾಸ್ ನಾವಂದ್ರೆ ಒಂದು ಸ್ವಲ್ಪ ಹೇಳಿ ಮಾಡಿ 120 ಎಲ್ಲರಿಗೂ ಕರೆಕ್ಟ್ ಹಾಕ್ಬಿಟ್ಟು ತಂದೆ ಡೇಟ್ ಆಫ್ ಈಗ ನಂದು 2002ರಲ್ಲಿ ಓಟ್ ಹಾಕಿದ್ದೀನಿ ಫಸ್ಟ್ ಕಾಲಮ್ ನೀವು ಫಸ್ಟ್ ಕಾಲಮಲ್ಲಿ ಬರೀತೀರಾ, ಮತ್ತೆ ನಾಲ್ಕನೇ ಕಾಲಮಲ್ಲಿ ಬರೀತೀವಿ. ಬರೀತೀರಾ, Okay. ಮೂರನೇ ಕಾಲಮ್ ಬರೆಯಾಗತ್ತೆ, 3 ಬರೆಯಂಗಿಲ್ಲ 2 ಬರೆಯಂಗಿಲ್ಲ. 3 ಬರೆಯಂಗಿಲ್ಲ 2. ಕಾಳೆಗೊಡದಲ್ಲಿ ಅಲ್ಲಿಗೆ ಬೇರೆ ಸರ್, ಇಲ್ಲಿ ನಾವು 10ನೇ ಕ್ರಾಸಲ್ಲಿ ಮುಂದೆ ರೋಡಲ್ಲಿ SI ನಿಮ್ಮ ಫೋಟೋ ತಗೊಂಡ್ರಲ್ವಾ ಅದು ನಂಬರ್ ವೇಣು ಮನೆ ಪಕ್ಕ ವೋಟಿಂಗ್ ಕಾರ್ಡ್ ಇದೆ. ಸರ್ ಇಲ್ಲಿ 10ನೇ ಕ್ರಾಸಲ್ಲಿ ಒಂದು ವಿಡಿಯೋ ಮಾಡ್ಕೊಂಡೆ ಸ್ಟ್ಯಾಂಡ್ ಇದೆಯಲ್ಲ, ಅದೇ ಮಂಜು ಅವ್ರದ್ದು ಒಂದು ಆಫೀಸ್ ನಿಮ್ದು ಐತೆ ಹೊರಗಡೆ ನೋಡಿದೆ ಒಂದು 3-4 ಇದೆ ಎಲ್ಲವೂ ಇದಾವೆ. ಇಲ್ಲ 3-4 ಇವ್ರದ್ದು ಒಂದು ಫಾರಮ್ ಫಿಲಪ್ ಮಾಡ್ಬಿಡ್ತೀರಾ? ಇವೆರಡು ನಿಮ್ಮವಲ್ಲ. ಹಾಂ ಇಲ್ಲ ಐತೆ ಎಲ್ಲ ಒಟ್ಟಿಗೆ ಮಲ್ಲಿಕಾರ್ಜುನ ಸ್ವಾಮಿದು ಮಾಡಿಸ್ಬಿಟ್ರೆ ಮಲ್ಲಿಕಾರ್ಜುನ ಸ್ವಾಮಿ ಗೊತ್ತಾ? ಸರ್ ಬನ್ನಿ ಸರ್ ಬಾಬು ನೀರು ಬಿಡೋರು ಅವ್ರ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಬನ್ನಿ 2 ಸರಿ ಫೋನ್ ಮಾಡಿದ್ರು ಸರ್ ಅಂತ ಸರ್ ಮುಗಿಸ್ಕೊಂಡು ಫೋನ್ ಮಾಡಿ. ಸರ್ ಆಫೀಸರ್ ನಾ ಮಾತಾಡ್ತೀರಾ? ನೀವು ಮಾತಾಡಿ ನಮ್ಮ ಮನೆಗೆ ಬಂದು ಏನಾಗಲಿಲ್ಲ ಅದನ್ನೇ ಹೇಳಿ. ಏನಾರ ಸಮಸ್ಯೆ ಏನಿಲ್ಲ, SIR ಬಗ್ಗೆ ಏನು ತೊಂದರೆ ಇಲ್ಲ, ನಮ್ದೆಲ್ಲ ಅಪ್ಡೇಟ್ ಇದೆ. ಏಯ್ ಏಯ್ ನೋಡಿ ಯಾರೋ ಮಾತಾಡ್ತಾರ ನೋಡಿ, ಯಾರ್ದಾರ ಮನೆ ನೋಡು, ಬೇಗ ಹೋಗ್ತಾರೆ, ಅಷ್ಟೇ ಟೈಮ್ ಆಗೈತೆ. ಎಲ್ಲ ನಾವೇ ನಿಮ್ಗೆ ಗೊತ್ತವ್ರ ಮನೆ ಅದೇ ಅದ್ರ ಪಕ್ಕನೇ 10th ಕ್ರಾಸು ಕಾಮಗಾರಿ ನಡೀತಾ ಇತ್ತಲ್ಲ, ಅದ್ರ ಪಕ್ಕದ